ಉತ್ತರ ಕೇರಳದಲ್ಲಿ ಬಹಳ ಪ್ರಸಿದ್ಧವಾಗಿ ದಶಕಗಳಿಂದ ನೆಲೆ ನಿಂತಿರುವ ಬಂದಡ್ಕ ಸೀಮಾದೇವರಾಗಿರುವ ಶ್ರೀ ಸುಬ್ರಹ್ಮಣ್ಯ ಹಾಗೂ ಶ್ರೀ ಶಾಸ್ತಾವು ಆರಾಟು ನಡೆಸಿರುವಂತಹ ಪುಣ್ಯ ಭೂಮಿಯಾಗಿದೆ ಗೌರಿಕೆರೆ. ಇಲ್ಲಿ ನೆಲೆ ನಿಂತಿರುವ ಶ್ರೀ ರಕ್ತೇಶ್ವರಿ, ಶ್ರೀ ಅಣ್ಣಪ್ಪ ದೈವ, ಚಡಕ್ಕಲ್ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯ ದೇವಸ್ಥಾನವು ಪುನರ್ ಪ್ರತಿಷ್ಠಾ ಕಲಶ ಹಾಗೂ ಕಳಿಯಾಟ ಮಹೋತ್ಸವಕ್ಕೆ ಸಿದ್ಧಗೊಂಡಿದೆ. ಬಹಳ ವರ್ಷಗಳ ಹಿಂದೆ ಶ್ರೀ ಸುಬ್ರಹ್ಮಣ್ಯ ದೇವರ ಬಲಭಾಗದಲ್ಲಿರುವ ಬೇತಾಳ, ಶ್ರೀ ಕಲ್ಲುರುಟಿ, ಕಲ್ಕುಡ ದೇವಿ ದೇವರ ನೃತ್ಯ ಮಾಡುವ ಭಾಗ್ಯ ಮಾಯಿಲಾನ್ ಕಳೆಪ್ಪಾಡಿ ಎಂಬುವರಿಗೆ ಲಭಿಸಿತ್ತು. ಹಾಗೆ ಬರುವಾಗ ಕುಲದೇವರಾದ ಚಡಕ್ಕಲ್ ಶ್ರೀ ಚಾಮುಂಡೇಶ್ವರಿ, ಶ್ರೀ ಅಣ್ಣಪ್ಪ ಹಾಗೂ ಪರಿವಾರ ದೈವಗಳ ಆಯುಧವನ್ನು ತೆಗೆದುಕೊಂಡು ಬಂದರು ಹಾಗೂ ಆರಾಧನೆ ಮಾಡಿಕೊಂಡು ಬಂದರು. ಮಾಯಿಲಾನ್ ಕಳೆಪ್ಪಾಡಿಯ ಕಾಲದ ನಂತರ ಅವರ ಮಗ ದೊಡ್ಡ ಅಡ್ರು ಎಂಬುವರು ದೇವಸ್ಥಾನದ ಕಾರ್ಯ ನೋಡುತ್ತಿದ್ದರು. ಹಾಗಿರುವಾಗ ಅವರಿಗೆ 8-9 ವರ್ಷಗಳ ಕಾಲ ಮಕ್ಕಳು ಇಲ್ಲದ ಸ್ಥಿತಿಯಾಯಿತು. ಈ ಸಮಯದಲ್ಲಿ ಅವರು ತಮಗೆ ಮಕ್ಕಳು ಜನಿಸಿದರೆ ಚಾಮುಂಡೇಶ್ವರಿ ದೇವಿಗೆ ಮುಖಬಿಂಬ ಮಾಡಿಕೊಡುತ್ತೇವೆ ಎಂದು ಪ್ರಾರ್ಥನೆ ಮಾಡಿದರು. ಹಾಗೆ ಅವರಿಗೆ ಮದರ, ಸಣ್ಣ ಅಡ್ರು, ಬಟ್ಯಾನ್, ಮಾಯಿಲನ್ ಎಂಬ 4 ಗಂಡು ಮಕ್ಕಳು ಹಾಗೂ 3 ಹೆಣ್ಣು ಮಕ್ಕಳು ಜನಿಸಿದರು. 1990ರಲ್ಲಿ ದೇವಸ್ಥಾನ ಕಟ್ಟಿ ಕಳಿಯಾಟ ಮಹೋತ್ಸವ ನಡೆಸಿಕೊಂಡು ಬಂದರು. ನಂತರ ಕ್ಷೇತ್ರ ಜೀರ್ಣಾವಸ್ಥೆಗೆ ಬಂತು. 2012ರಲ್ಲಿ ಊರಿನವರನ್ನು ಸೇರಿಸಿ ಒಂದು ಸಮಿತಿ ರಚಿಸಿ ಈಗ ಕಾಣುವ ಹೊಸ ದೇವಸ್ಥಾನ ಕಟ್ಟಿ ಪ್ರತಿಷ್ಠೆ ಮಾಡಲಾಯಿತು. 2021ರಲ್ಲಿ ಪ್ರಸಿದ್ಧ ಜ್ಯೋತಿಷ್ಯರಾದ ಕೋಡೋ ಸದಾನಂದನ್ ಅವರನ್ನು ಕರೆಸಿ ಅಷ್ಟಮಗಳ ಚಿಂತನೆ ಮಾಡಿ ಪುನರ್ ಪ್ರತಿಷ್ಠೆಗೆ ತೀರ್ಮಾನ ಮಾಡಲಾಯಿತು. ಜೊತೆಗೆ ಅಘೋರ ಹೋಮ, ಪವಮಾನ ಹೋಮ, ಸುದರ್ಶನ ಹೋಮ ದೇವಸ್ಥಾನದಲ್ಲಿ ನಡೆಸಲಾಯಿತು. ಇಲ್ಲಿ ಪ್ರತಿ ತಿಂಗಳ ಸಂಕ್ರಮಣದಂದು ಪೂಜೆ ನಡೆಸಿ ಪ್ರಾರ್ಥನೆ ಮಾಡಲಾಗುತ್ತದೆ. ಕೇರಳ ಹಾಗೂ ಕರ್ನಾಟಕದ ನಾನಾ ಕಡೆಗಳಿಂದ ಬಂದು ಭಕ್ತಾದಿಗಳು ಪ್ರಾರ್ಥನೆ ಮಾಡುತ್ತಾರೆ. ಅನ್ನದಾನ ಕೂಡ ಇರುತ್ತದೆ. ಇಲ್ಲಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೆ ಪ್ರವೇಶಿಸಬಹುದಾಗಿದೆ. ಇಲ್ಲಿ ಪ್ರತಿ ಶನಿವಾರವೂ ಪ್ರಾರ್ಥನೆ, ಭಜನೆ ಇರುತ್ತದೆ. ಅಲಂಕಾರ ಪೂಜೆ, ಸಂಕ್ರಮಣ ಕಲಶ, ಶತ್ರುದೋಷ ಪರಿಹಾರ, ಕೈವಿಷ ದೋಷ ಪರಿಹಾರ, ಓಡಿ ದೋಷ ಪರಿಹಾರ, ಸುತ್ತುದೀಪ ಸಮರ್ಪಣೆ, ಮಾಂಗಲ್ಯ ಸೌಭಾಗ್ಯ ಪ್ರಾರ್ಥನೆ, ಸಂತಾನ ಸೌಭಾಗ್ಯ ಪ್ರಾರ್ಥನೆ, ಕಲಶ, ಪುಷ್ಪಾಂಜಲಿ, ಕುಂಕುಮಾರ್ಚನೆ, ಅನ್ನದಾನ, ಪ್ರೇತಬಾಧೆ ಪರಿಹಾರ ಪ್ರಾರ್ಥನೆ ಇಲ್ಲಿ ವಿಶೇಷ ಸೇವೆಗಳಾಗಿವೆ. ನನ್ನ ಹೆಸರು ಗಣೇಶ. ನಾನು ನಮ್ಮ ಈ ಕಮಿಟಿಯ ಒಂದು ಗೌರಿಕೆರೆ ಎಂಬ ಈ ಜಾಗದಲ್ಲಿ ನೆಲೆಯಿರುವ ಒಂದು ಪ್ರಸಿದ್ಧವಾದ ಕ್ಷೇತ್ರ. ಹಿಂದಿನ ಕಾಲದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ಶ್ರೀ ಶಾಸ್ತಾವು ಹಾರಾಟು ಮಾಡಲು ಬಂದಂತಹ ಒಂದು ಇತಿಹಾಸ ಇರುವ ಒಂದು ಸ್ಥಳವಾಗಿದೆ ಈ ಗೌರಿಕೆರೆ ಎಂಬಲ್ಲಿ. ಇಲ್ಲೀಗ ಕಳೆದ 12 ವರ್ಷವಾಗಿ ಪ್ರತಿಷ್ಠೆಯಾಗಿರುವ ಒಂದು ಕ್ಷೇತ್ರ ಶ್ರೀ ಅಣ್ಣಪ್ಪ ದೈವ, ಚಡ್ಡೆಕಲ್ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಅದೇ ರೀತಿ ಗೌರಿಕೆರೆ ಶ್ರೀ ರಕ್ತೇಶ್ವರಿ ದೇವರು. ಸ್ವಲ್ಪ ಕಾಲದ ಈಚೆಗೆ ಇದು ಪ್ರಸಿದ್ಧವಾಗಿದ್ದು ಹಲವಾರು ಜನ ಹಲವಾರು ಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಕರ್ನಾಟಕ, ಅದೇ ರೀತಿ ಕಾಸರಗೋಡಿನ ಹಲವಾರು ಭಾಗದಿಂದ, ಸುಳ್ಯ ಆ ಭಾಗದಿಂದೆಲ್ಲ. ಇಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮವೆಂದರೆ ಸಂಕ್ರಮಣ ಕಲಶ ದೊಡ್ಡದು, ಅದೇ ರೀತಿ ಕಲಶ, ಸಂಕ್ರಮಣ ಕಲಶ ಸಣ್ಣದು, ಅದೇ ರೀತಿ ಸುತ್ತು ದೀಪ ಹರಕೆ, ಮಂಗಲ್ಯ ಸೌಭಾಗ್ಯ ಪ್ರಾರ್ಥನೆ, ಅದೇ ರೀತಿ ಸಂತಾನ ಸೌಭಾಗ್ಯ ಪ್ರಾರ್ಥನೆ, ಹಾಗೆ ಹಲವಾರು ಪ್ರಾರ್ಥನೆಗಳಲ್ಲಿ ನಡೆಯುತ್ತದೆ. ಹಲವಾರು ಜನರ ಅವರ ಭಕ್ತರ ಕಾರ್ಯಗಳನ್ನೆಲ್ಲ ಈ ದೇವಿ ಈಡೇರಿಸಿಕೊಡುತ್ತಲೂ ಇದ್ದಾರೆ. ಹಾಗೆ ನಮಗೆ ಇಲ್ಲಿ ಬರುವ ಜನರನ್ನು ನೋಡಿ ಬಹಳ ಅದ್ಭುತವಾಗಿಯೂ ಬಹಳ ವಿಶೇಷವಾಗಿಯೂ ನಮ್ಮ ಮನಸ್ಸಿಗೆ ತೋರಿದಂಥ ಒಂದು ಸಂದರ್ಭವಾಗಿದೆ. ಇಲ್ಲಿ ಹತ್ತಿರವೇ ಈ ದೇವಸ್ಥಾನದ ಸ್ವಲ್ಪ ಮುಂದೆನೇ ಇರುವ ಹಿಂದಿನ ಕಾಲದಲ್ಲಿ ದೇವರು ಆರಾಟು ಮಾಡಿದಂಥ ಸ್ಥಳವಾದ ಗೌರಿಕೆರೆ ಎಂಬ ಸ್ಥಳ ಇದರ ಸ್ವಲ್ಪ ಹತ್ತಿರನೇ ಇದೆ. ಅದು ನಮಗೆ ಇಲ್ಲಿ ಕಾಣಲು ಸಾಧ್ಯವಿದೆ. ಈ ದೇವಸ್ಥಾನದ ಮುಂಚೆನೇ ಇರುವ ಒಂದು ಸ್ಥಳ. ಆ ಗೌರಿಕೆರೆಯಲ್ಲಿ ನೆಲೆ ನಿಂತಿರುವ ಒಂದು ಸಾನ್ನಿಧ್ಯವಾಗಿದೆ ಗೌರಿಕೆರೆ ಶ್ರೀ ರಕ್ತೇಶ್ವರಿ ಎಂಬುದು. ಅದೇ ರೀತಿ ನಾವು ಈ ಸುಬ್ರಹ್ಮಣ್ಯ ದೇವರ ಅಲ್ಲಿರುವ ದೇವಸ್ಥಾನದ ಒಟ್ಟಿಗೆ ಇರುವ ಕಲ್ಲುರಟಿ ದೈವವನ್ನು ಕಟ್ಟುವವರು ಕೂಡ ಆಗಿದ್ದಾರೆ. ನಾವು ಆ ದೇವರೊಟ್ಟಿಗಿರುವ ಭೂತವನ್ನು, ಕಲ್ಲುರಟಿ ದೈವ ಅದನ್ನು ನೃತ್ಯ ಮಾಡುವವರು ನಾವು. ನಮ್ಮ ಹಿಂದಿನ ಪೂರ್ವಿಕರು ಹಿರಿಯರು ಅಲ್ಲಿ ನೃತ್ಯ ವೈಭವ ಮಾಡಿ ಈಗ ಪಾರಂಪರ್ಯವಾಗಿ ನಾವೇ ಅದನ್ನು ಮುಂದಕ್ಕೆ ಹೋಗ್ತಿದ್ದೇವೆ ಅದರ ಕೆಲಸ ಮಾಡಿಕೊಂಡು. ಇಲ್ಲಿ ಯಾವುದೆಲ್ಲ ದೈವಗಳು? ಇಲ್ಲಿ ಇರುವ ಪ್ರಧಾನವಾದ ದೈವಗಳೆಂದರೆ ಧರ್ಮದೈವ ಶ್ರೀ ಧರ್ಮಸ್ಥಳ ಶ್ರೀ ಅಣ್ಣಪ್ಪ ದೈವ, ಅದೇ ರೀತಿ ಕರಿಞಾಮುಂಡಿ, ಕುಪ್ಪೆ ಪಂಜುರ್ಲಿ, ಮತ್ತು ಅದೇ ರೀತಿ ಗುಳಿಗ ದೈವ, ಅದೇ ರೀತಿ ನಮ್ಮ ಸರ್ವ ಐಶ್ವರ್ಯದಾಯಿನಿಯಾದ ಚಡ್ಡೆಕಲ್ ಶ್ರೀ ಚಾಮುಂಡೇಶ್ವರಿ ದೇವಿ, ಅದೇ ಕೋಮರಾಯ ಚಾಮುಂಡಿ, ಬಬ್ಬೇರಿಯ ಮಾಣಿಚಿ, ಪಡ್ಡೆಯ ದೈವ ಅಂತ ಹೇಳುವ ಕೋರೆಚ್ಚನ್ ದೈವ, ಅದೆಲ್ಲ ಇಲ್ಲಿ ಇರುವ ಪ್ರಧಾನ ದೈವಗಳು.
ಈ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾ ಕಲಶ ಮತ್ತು ಕಳಿಯಾಟ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 5ರಂದು ಬೆಳಿಗ್ಗೆ 9ರಿಂದ ಹಸಿರುವಾಣಿ ಮೆರವಣಿಗೆ ನಡೆಯಲಿದೆ. ಆ ಬಳಿಕ ಧಾರ್ಮಿಕ ಸಾಂಸ್ಕೃತಿಕ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ನಾಡನ್ ಪಾಠ ಜನಪದ ಗೀತೆ ಗಾಯನ ನಡೆಯಲಿದೆ. ರಾತ್ರಿ ಕೃಷ್ಣಜಿತ್ ಮತ್ತು ಬಳಗದವರಿಂದ ಗಾನಮೇಳ ನಡೆಯಲಿದೆ. ಏಪ್ರಿಲ್ 6ರಂದು ಬೆಳಿಗ್ಗೆ ಗಣಪತಿ ಹೋಮ, ಗುಳಿಗ ದೈವದ ಸಾನ್ನಿಧ್ಯದಲ್ಲಿ ಗುರುಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ. ಆ ಬಳಿಕ ಸಾಂಸ್ಕೃತಿಕ ಸಮ್ಮೇಳನ ನಡೆಯಲಿದೆ. ರಾತ್ರಿ ಭಜನೆ, ತಿರುವಾದಿರ, ನಂತರ ಧರ್ಮದೈವಗಳ ತಿಡಂಗಲ್, ಅನ್ನಪ್ರಸಾದ ನಡೆಯಲಿದ್ದು, ಆ ಬಳಿಕ ಕೋರಚ್ಚನ್ ದೈವ, ಮೂಂದಿಕೋಲ, ಕುಪ್ಪೆ ಪಂಜುರ್ಲಿ ದೈವದ ತೊಡಗುವಿಕೆ, ಪ್ರಸಾದ ವಿತರಣೆ ನಡೆಯಲಿದೆ. ಏಪ್ರಿಲ್ 7ರಂದು ಪೂರ್ವಾನ ಧರ್ಮದೈವ ಶ್ರೀ ಅಣ್ಣಪ್ಪ ದೈವ ಮತ್ತು ಕರಿಚಾಮುಂಡಿ ಅಮ್ಮನ ತೊಡಗುವಿಕೆ, ಕಾಪಾಳತ್ತಿ ಅಮ್ಮನವರ ಪ್ರತಿಷ್ಠೆ, ಪ್ರಸಾದ ವಿತರಣೆ ನಡೆಯಲಿದ್ದು, ಮಧ್ಯಾಹ್ನ ಕೋಮರಾಯ ಚಾಮುಂಡಿ, ಬಬ್ಬರಿಯ ಮಾಣಿಚ್ಚಿ ಎಂಬಿ ದೈವಗಳ ತೊಡಗುವಿಕೆ, ಅನ್ನಪ್ರಸಾದ ನಡೆಯಲಿದೆ. ಸಂಜೆ ತಾಯಂಬಕ, ಸರ್ವೈಶ್ವರ ದಾಯಿನಿಯಾದ ಚಡೆಕಲ್ ಚಾಮುಂಡೇಶ್ವರಿ ದೇವಿಯ ತೊಡಗುವಿಕೆ, ಭೂತಬಲಿ, ದೈವಕ್ರಿಯೆ ನಡೆಯಲಿದೆ. ನಂತರ ತುಲಾಭಾರ ಸೇವೆ, ಪ್ರಸಾದ ವಿತರಣೆ ನಡೆಯಲಿದೆ. ಏಪ್ರಿಲ್ 8ರಂದು ಬೆಳಿಗ್ಗೆ ವಿಳಕ್ಕಿರಿ, ಮಧ್ಯಾಹ್ನ ಮಾರಣ ಮಂತ್ರಮೂರ್ತಿ ಕುಳಿಗ ನಡೆಯಲಿದ್ದು, ಏಪ್ರಿಲ್ 12ರಂದು ಶ್ರೀ ರಕ್ತೇಶ್ವರಿ ಪೂಜೆ ನಡೆಯಲಿದೆ. ಇಲ್ಲಿ ಈ ಬರುವ ತಾರೀಕು ಏಪ್ರಿಲ್ ತಿಂಗಳು 5ರಿಂದ 8ರವರೆಗೆ ಪುನಃಪ್ರತಿಷ್ಠೆ ಹಾಗೂ ಕಲಿಯಾಟ ಮಹೋತ್ಸವ ನಡೆಯಲಿದೆ. 5ಕ್ಕೆ ಗಾನಮೇಳ ಉಂಟು. 6ನೇ ತಾರೀಕಿಗೆ ಸಾಂಸ್ಕಾರಿಕ ಆಧ್ಯಾತ್ಮಿಕ ಸಾಂಸ್ಕಾರಿಕ ಕಾರ್ಯಕ್ರಮ ಉಂಟು. ಅದರಲ್ಲಿ ವಿಶೇಷವಾದ ವ್ಯಕ್ತಿಗಳು ಎಲ್ಲ ಪಾಲ್ಗೊಂಡಿದ್ದಾರೆ. ನಮ್ಮ ಉದುಮೆ ಅಲ್ಲಿನ ಸಚಿವರು CH ಗುಂಜಂಬು, ಅದೇ ರೀತಿ MP ಆಗಿರುವ ರಾಜಮೋಹನ್ ಉನ್ನಿತಾನ್, ಅದೇ ರೀತಿ ಆಧ್ಯಾತ್ಮಿಕ ಪ್ರಸಂಗವನ್ನು ಮಾಡಿಸುವ ಸದಾನಂದ ಜ್ಯೋತಿಷರು ಅನಿನ್ಯ ಅವರೆಲ್ಲ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಡೆಸಲಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.